golden sunlight. If I'm going with you, I know we'll get to the other side. ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಗಿಡಗಳಲ್ಲಿ ದಾಸವಾಳ ಗಿಡವನ್ನು ಹೆಚ್ಚಾಗಿ ಎಲ್ಲರೂ ಬೆಳೆಸಲು ಇಷ್ಟಪಡುತ್ತಾರೆ. ಕಟ್ಟಿಂಗ್ ಅಥವಾ ಗೆಲ್ಲುಗಳಿಂದ ಈ ಗಿಡವನ್ನು ನಾವು ಸುಲಭವಾಗಿ ಬೆಳೆಸಬಹುದಾದರೂ ತುಂಬ ಜನ ಕಟ್ಟಿಂಗ್ ತೆಗೆದುಕೊಳ್ಳುವ ರೀತಿ, ನೆಡುವ ಮೊದಲು ಮಾಡಬೇಕಾದ ಕೆಲಸಗಳನ್ನು ಸರಿಯಾಗಿ ಮಾಡದೆ ಹಾಗೆ ನೆಟ್ಟು ಬಿಡುತ್ತಾರೆ. ಇದರಿಂದ ಕಟ್ಟಿಂಗ್ನಿಂದ ನೆಟ್ಟ ಗಿಡ ಹೊಸ ಚಿಗುರು ಬಿಡದೆ ಅಲ್ಲೇ ಸತ್ತು ಹೋಗುತ್ತದೆ. ಹಾಗಾಗಿ ಇವತ್ತು ದಾಸವಾಳ ಗಿಡವನ್ನು ಕಟ್ಟಿಂಗ್ನಿಂದ ಬೆಳೆಸುವ ಸುಲಭ ಕ್ರಮ, ದೀರ್ಘಕಾಲ ದಾಸವಾಳ ಗಿಡವನ್ನು ಉಳಿಸಿಕೊಳ್ಳಲು ನಾನು ಪಾಲಿಸುವ ಕ್ರಮವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ತುಂಬ ಜನ ಚಾನೆಲ್ನ ವಿಡಿಯೋಗಳ ಕಮೆಂಟ್ನಲ್ಲಿ ಹೇಳುತ್ತೀರಾ, ನೈಸ್ ಗಾರ್ಡನ್, ಪ್ಲ್ಯಾಂಟ್ಸ್ ತುಂಬ ಹೆಲ್ತಿಯಾಗಿ ಕಾಣುತ್ತಿವೆ ಎಂದೆಲ್ಲ. ಗಾರ್ಡನ್ನಲ್ಲಿರುವ ಗಿಡಗಳಲ್ಲಿ ಮುಖ್ಯವಾಗಿ ದಾಸವಾಳ ಗಿಡದಲ್ಲಿ ಹೆಚ್ಚು ಹೂ ಬರಲು ನಾನು ಹಾಕುವ ಫರ್ಟಿಲೈಸರ್ಗಳಲ್ಲಿ ಒಂದನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುವುದರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ಆ ವಿಡಿಯೋವನ್ನು ನೋಡಬಹುದು. ಅದೇ ರೀತಿ ಚಾನಲ್ನಲ್ಲಿ ಗಾರ್ಡನಿಂಗ್ ಸಂಬಂಧಿಸಿದ ಯಾವ ಥರದ ವಿಡಿಯೋವನ್ನು ನೀವು ನೋಡಲು ಇಷ್ಟಪಡುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಮೊದಲಿಗೆ ದಾಸವಾಳ ಗಿಡ ಬೆಳೆಸಲು ದಾಸವಾಳದ ಕಟ್ಟಿಂಗ್ ಗೆಲ್ಲನ್ನು ಹೇಗೆ ತೆಗೆಯುವುದು ಎಂದು ನೋಡುವ. ಗಿಡದ ಗೆಲ್ಲನ್ನು ಕತ್ತರಿಸುವಾಗ ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಈ ರೀತಿ 4 ರಿಂದ 6 ಇಂಚು ಉದ್ದದ ಮೀಡಿಯಂ ಸೈಜ್ನ ಗೆಲ್ಲನ್ನು ಆರಿಸಿ 45 ಡಿಗ್ರಿ ಕೋನದಲ್ಲಿ ಕತ್ತರಿಸಿ. ಈ ಕೋನದಲ್ಲಿ ಗೆಲ್ಲನ್ನು ಕತ್ತರಿಸುವುದರಿಂದ ಗಿಡದ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿ ಗಿಡಕ್ಕೆ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಹೆಚ್ಚು ಜಾಗ ಸಿಗುತ್ತದೆ. ಹಾಗಾಗಿ ಬೇಗ ಬೇರು ಬರಲು ಸಾಧ್ಯವಾಗುತ್ತದೆ. ಗೆಲ್ಲನ್ನು ಅಡ್ಡಲಾಗಿ 90 ಡಿಗ್ರಿ ಕೋನದಲ್ಲಿ ಕತ್ತರಿಸಿದಾಗ ಗಿಡದ ಗೆಲ್ಲು ನೀರು ನಿಂತು ಕೊಳೆತು ಹೋಗುವ ಸಾಧ್ಯತೆ ಜಾಸ್ತಿ. ವೀಕ್ಷಕರೇ, ಕಟ್ಟಿಂಗ್ ತೆಗೆದ ನಂತರ ಕೆಳಭಾಗದ ಎಲೆಗಳನ್ನು ಈ ರೀತಿ ತೆಗೆಯಿರಿ. ಇದರಿಂದ ಗಿಡದ ಶಕ್ತಿ ಗಿಡ ನೆಟ್ಟ ನಂತರ ಬೇರು ಬರಲು ವಿನಿಯೋಗವಾಗುತ್ತದೆ. ಕಟ್ಟಿಂಗನ್ನು ನೆಲದಲ್ಲಿ ನೆಡುವ ಮೊದಲು ಈ ರೀತಿ ಅಲೋವೆರಾ ಜೆಲ್ನಲ್ಲಿ ಚೆನ್ನಾಗಿ ಮುಳುಗಿಸಿ. ನಂತರ ನೆಲದಲ್ಲಿ 2 ಇಂಚು ಆಳ ಮಾಡಿ ಈ ರೀತಿ ಗಿಡವನ್ನು ನೆಡಿ. ಕೈಯಿಂದ ಒಮ್ಮೆ ಒತ್ತಿ ಬಿಡಿ. ನೆಲದಲ್ಲಿ ಗಿಡ ನೆಡುವುದಾದರೆ ಗಿಡ ನೆಡುವಾಗ ಯಾವುದೇ ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ. ಮಣ್ಣಿನಲ್ಲಿರುವ ಪೋಷಕಾಂಶ ಸದ್ಯಕ್ಕೆ ಗಿಡಕ್ಕೆ ಸಾಕಾಗುತ್ತದೆ. ಈಗ ನಮ್ಮಲ್ಲಿ ಮಳೆ ಜಾಸ್ತಿ ಬೀಳುತ್ತಿದೆ, ಹಾಗಾಗಿ ನಾನು ನೀರು ಹಾಕಿಲ್ಲ. ವೀಕ್ಷಕರೇ, 15 ದಿವಸಗಳ ನಂತರ ನೋಡಿದಾಗ ನೀವು ನೋಡಬಹುದು ಸಣ್ಣ ಸಣ್ಣ ಎಲೆಗಳು ಕಾಣುತ್ತಿವೆ. ಹಾಕಿದ ಎಲ್ಲ ಕಟ್ಟಿಂಗ್ಸ್ ಚಿಗುರಿವೆ. ಮನೆಯಲ್ಲಿ ಅಲೋವೆರಾ ಜೆಲ್ ಇಲ್ಲದಿದ್ದರೆ ಜೇನುತುಪ್ಪ ಅಥವಾ ರೂಟಿಂಗ್ ಹಾರ್ಮೋನ್ ಕತ್ತರಿಸಿದ ಗೆಲ್ಲಿಗೆ ಹಚ್ಚಬಹುದು. ಇನ್ನು ಪಾಟ್ನಲ್ಲಿ ಗಿಡ ಬೆಳೆಸುವುದಾದರೆ ಮರಳು, ಮಣ್ಣು, ಕೊಕೊಪೀಟ್ ಹಾಗೂ ಸಾವಯವ ಗೊಬ್ಬರದ ಮಿಶ್ರಣವನ್ನು ಮೊದಲಿಗೆ ತಯಾರಿಸಿಕೊಳ್ಳಿ. ನಂತರ ಆ ಮಿಶ್ರಣವನ್ನು ಪಾಟ್ನಲ್ಲಿ ತುಂಬಿಸಿ. 2 ಇಂಚು ಆಳ ಮಾಡಿ ಅಲೋವೆರಾ ಹಚ್ಚಿದ ಗೆಲ್ಲನ್ನು ಈ ರೀತಿ ನೆಟ್ಟು ಚೆನ್ನಾಗಿ ನೀರು ಹಾಕಿ ನೇರವಾದ ಬಿಸಿಲು ಬೀಳದ ಜಾಗದಲ್ಲಿ ಸ್ವಲ್ಪ ದಿನ ಇಡಿ. ನೀವೀಗ ನೋಡುತ್ತಿರುವುದು ನಾನು 1 ವರ್ಷ ಮುಂಚೆ ವಿಡಿಯೋದಲ್ಲಿ ತೋರಿಸಿದ ಇದೇ ಮೆಥಡ್ ಫಾಲೋ ಮಾಡಿ ನೆಟ್ಟಂತಹ ದಾಸವಾಳ ಗಿಡಗಳು. ಇನ್ನು ದಾಸವಾಳ ಗಿಡದಲ್ಲಿ ಹೆಚ್ಚು ಹೂ ಪಡೆಯಲು ನಾನು ಹಾಕುವ ಇನ್ನೊಂದು ಫರ್ಟಿಲೈಸರ್ ಬಗ್ಗೆ ಇವತ್ತು ತಿಳಿಸುತ್ತಿದ್ದೇನೆ. ಈ ಮುಂಚೆನೂ ಒಂದು ವಿಡಿಯೋದಲ್ಲಿ ದಾಸವಾಳ ಗಿಡಕ್ಕೆ ನಾನು ಹಾಕುವ ಫರ್ಟಿಲೈಸರನ್ನು ತೋರಿಸಿದ್ದೆ. ಆ ವಿಡಿಯೋ ತುಂಬ ಜನಕ್ಕೆ ಇಷ್ಟವಾಗಿತ್ತು. ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರುತ್ತೇನೆ. ಹೊಸಬರಾಗಿದ್ದರೆ ವೀಕ್ಷಿಸಬಹುದು. ವಿಡಿಯೋದಲ್ಲಿ ನೀವೀಗ ನೋಡುತ್ತಿರುವ ಫರ್ಟಿಲೈಸರ್ ಇದೊಂದು 100% ಸಾವಯವ ಗೊಬ್ಬರವಾಗಿದೆ. 15 ದಿವಸಕ್ಕೊಮ್ಮೆ ಈ ಗೊಬ್ಬರವನ್ನು ನಾನು ಹೆಚ್ಚಾಗಿ ದಾಸವಾಳ ಗಿಡಕ್ಕೆ ಹಾಕುತ್ತೇನೆ. ಹಾಕುವಾಗ 1 ಮುಷ್ಟಿಯಷ್ಟು
ಒಮ್ಮೆಗೆ ಹಾಕುತ್ತೇನೆ. ಗೊಬ್ಬರ ಹಾಕಿದ ನಂತರ ಚೆನ್ನಾಗಿ ನೀರು ಕೊಡುತ್ತೇನೆ. ಇದನ್ನು ಬಳಸಿ ನನಗೆ ಗಿಡದಲ್ಲಿ ಒಳ್ಳೆಯ ಬೆಳವಣಿಗೆ ಕಂಡಿದೆ. ಗಿಡ ಹೆಚ್ಚು ಹೂಗಳನ್ನು ಕೂಡ ಬಿಟ್ಟಿದೆ. ಲೋಕಲ್ ನರ್ಸರಿಯಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿರುತ್ತೇನೆ. ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.